ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಕಾಲದಲ್ಲಿ ನಾವು ಎಲ್ಲರನ್ನೂ ಕೇಳ್ತಿರುವ ಪ್ರಶ್ನೆ ಒಂದೇ. ಎಲ್ಲ ಇದ್ದರೂ ಮನಸ್ಸಿಗೆ ಶಾಂತಿ ಯಾಕೆ ಇಲ್ಲ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಮನಸ್ಸು ಓಡ್ತಾ ಇರುತ್ತದೆ. ಕೆಲಸ, ಹಣ, ಸಂಬಂಧ, ಭವಿಷ್ಯ, ಭಯ, ಹೋಲಿಕೆ ಇವೆಲ್ಲದರ ನಡುವೆ ಮನಸ್ಸು ವಿಶ್ರಾಂತಿ ಪಡೆಯುವುದೇ ಮರೆತು ಹೋಗಿದೆ. ನಾವು ಹೊರಗಿನ ಜಗತ್ತನ್ನು ಸರಿಪಡಿಸೋಕೆ ಎಷ್ಟು ಪ್ರಯತ್ನ ಮಾಡ್ತೀವಿ, ಆದರೆ ಒಳಗಿನ ಜಗತ್ತಿನ ಕಡೆ ನೋಡೋಕೆ ಸಮಯವೇ ಇಲ್ಲ ಅಂತ ಹೇಳ್ಕೊತೀವಿ. ಆದರೆ ನೆನಪಿರಲಿ, ಮನಸ್ಸು ಶಾಂತವಾಗಿಲ್ಲ ಅಂದರೆ ಜೀವನ ಎಷ್ಟೇ ಚೆನ್ನಾಗಿದ್ರೂ ಸುಖ ಅನ್ನೋದು ದೂರವಾಗಿ ಇರುತ್ತೆ. ಇವತ್ತು ನಾನು ಹೇಳೋ ಮಾತುಗಳು ತತ್ವಶಾಸ್ತ್ರ ಅಲ್ಲ, ಮಹಾನ್ ವ್ಯಕ್ತಿಗಳ ಉಪನ್ಯಾಸ ಕೂಡ ಅಲ್ಲ. ನಾವು ದಿನನಿತ್ಯ ಅನುಭವಿಸುತ್ತಿರುವ ಸತ್ಯ. ಮೊದಲಿಗೆ ಎಲ್ಲವನ್ನು ನಿಯಂತ್ರಿಸಬೇಕು ಅನ್ನೋ ಯೋಚನೆ ಮೊದಲು ಬಿಡಿ. ಜೀವನದಲ್ಲಿ ಎಲ್ಲವೂ ನಮ್ಮ ಕೈಯಲ್ಲಿ ಇರಲ್ಲ, ಆದರೆ ನಾವು ಎಲ್ಲವನ್ನು ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಯೋಚಿಸಿದರೆ ಅದೇ ಯೋಚನೆ ನಮ್ಮ ಶಾಂತಿಯನ್ನು ಕದಿಯುತ್ತದೆ. ನಮ್ಮ ಕೈಯಲ್ಲಿರುವುದನ್ನು ಪ್ರಾಮಾಣಿಕವಾಗಿ ಮಾಡಿ, ಮತ್ತು ನಮ್ಮ ಕೈಯಲ್ಲಿ ಇಲ್ಲದ ವಿಷಯಗಳನ್ನು ಕಾಲದ ಮೇಲೆ ಮತ್ತು ದೇವರ ಮೇಲೆ ಬಿಡುವುದನ್ನು ಕಲಿತಾಗ ಮನಸ್ಸು ಹಗುರವಾಗುತ್ತದೆ. ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ. ಎರಡನೇದು, ಇನ್ನೊಬ್ಬರ ಜೀವನ ನೋಡಿ ಅವರಿಗೆ ಇದೆ, ನನಗೆ ಯಾಕೆ ಇಲ್ಲ ಅಂತ ಯೋಚನೆ ಶುರು ಆದಾಗ ಶಾಂತಿಯಲ್ಲ, ನೋವೇ ಹುಟ್ಟುತ್ತದೆ. ಪ್ರತಿಯೊಬ್ಬರ ಪ್ರಯಾಣ ಬೇರೆ, ಪ್ರತಿಯೊಬ್ಬರ ಸಮಯ ಬೇರೆ. ನಿಮ್ಮ ಜೀವನವನ್ನು ನೀವು ಬದುಕಿ. ಬೇರೆಯವರ ಜೊತೆ ಹೋಲಿಕೆ ಮಾಡುವುದನ್ನು ನಿಲ್ಲಿಸಿದಾಗ ಮನಸ್ಸು ನಿಜವಾಗಿಯೂ ನಿಟ್ಟುಸಿರು ಬಿಡುತ್ತದೆ. ಮೂರನೇದು, ಮಾತಿಗಿಂತ ಮೌನಕ್ಕೂ ಮೌಲ್ಯ ಕೊಡಿ. ಎಲ್ಲ ವಿಷಯಕ್ಕೂ ಉತ್ತರ ಕೊಡಬೇಕೆಂದು ಕೊಡಬೇಡಿ. ಎಲ್ಲ ಮಾತಿಗೂ ಪ್ರತಿಕ್ರಿಯೆ ನೀಡಬೇಕಾಗಿಲ್ಲ. ಕೆಲವೊಮ್ಮೆ ಮೌನವಾಗಿರುವುದು ದುರ್ಬಲತೆ ಅಲ್ಲ, ಅದು ನಿಮ್ಮ ಶಕ್ತಿಯ ಸಂಕೇತ. ಮೌನ ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತದೆ, ಯೋಚನೆಗಳಿಗೆ ವಿರಾಮ ನೀಡುತ್ತದೆ. ನಾಲ್ಕನೇದು, ಇವತ್ತಿನ ಕ್ಷಣವನ್ನು ಬದುಕಿ. ನಿನ್ನೆ ದಿನದ ನೋವು ಮತ್ತು ನಾಳೆಯ ಭಯ ಇವೆರಡರ ಮಧ್ಯೆ ಇಂದಿನ ಕ್ಷಣ ಕಳೆದು ಹೋಗುತ್ತದೆ. ನೀವು ಈಗ ಉಸಿರಾಡುತ್ತಿದ್ದೀರಾ, ಇದೇ ಜೀವನ. ಈ ಕ್ಷಣವನ್ನು ಅನುಭವಿಸಿದಾಗ ಮನಸ್ಸಿಗೆ ಸ್ವಾಭಾವಿಕವಾಗಿ ಶಾಂತಿ ಸಿಗುತ್ತದೆ. ಐದನೇದು, ನಿಮ್ಮ ಮೇಲೆ ಸ್ವಲ್ಪ ದಯೆ ಇರಲಿ. ನಾವು ನಮ್ಮ ಮೇಲೆ ತುಂಬ ಕಠಿಣವಾಗ್ತೀವಿ. ಎಲ್ಲವನ್ನು ಪರ್ಫೆಕ್ಟ್ ಮಾಡಬೇಕು, ಎಲ್ಲರನ್ನು ಖುಷಿಪಡಿಸಬೇಕು ಅನ್ನೋ ಒತ್ತಡ. ಆದರೆ ನೆನಪಿರಲಿ, ನೀವು ಯಂತ್ರ ಅಲ್ಲ, ನೀವು ಮನುಷ್ಯ. ನೀವು ನಿಮ್ಮ ಶ್ರೇಷ್ಠ ಪ್ರಯತ್ನ ಮಾಡ್ತಿದ್ದೀರ ಅನ್ನೋ ಭಾವನೆ ಮನಸ್ಸಿಗೆ ದೊಡ್ಡ ಸಮಾಧಾನ ಕೊಡುತ್ತದೆ. ಕೊನೆ ಮಾತು, ಮನಸ್ಸಿಗೆ ಶಾಂತಿ ಹೊರಗಿಂದ ಬರುವುದಲ್ಲ, ನಮ್ಮ ಯೋಚನೆಗಳಿಂದ ಹುಟ್ಟುವುದು. ಸ್ವಲ್ಪ ಬಿಡಿ, ಸ್ವಲ್ಪ ನಿಲ್ಲಿ, ಸ್ವಲ್ಪ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಅದೇ ನಿಜವಾದ ಶಾಂತಿ.